ವೀಕ್ಷಕರೇ, ಇಂದು ಸ್ಪಾರ್ಕ್ ಪರಿಚಯದಲ್ಲಿ ನಿಮ್ಮೆಲ್ಲರಿಗೂ ನೆಚ್ಚಿನ ನಟಿಯಾದ ಆರತಿಯವರನ್ನು ಪರಿಚಯ ಮಾಡಿಸಿಕೊಡುತ್ತೇನೆ. 16/8/1954 ಮೈಸೂರಿನ ಸಮೀಪದ ಆರಗಲ್ ಎಂಬ ಗ್ರಾಮದಲ್ಲಿ ಜನಿಸಿದವರು ಆರತಿಯವರು. ಅವರ ಹೆಸರು ಭಾರತಿ. ತಂದೆ ಶೇಷಣ್ಣ, ತಾಯಿ ಸತ್ಯಭಾಮ. ಮೇರಿ ಸಪ್ನಂಕಿ ರಾಣಿ ಕಬ್ ಆಯಗಿತ್ತು ಬಲ್ ಬಲ್ ಮಾತಾಡಕ್ಕಿಲ್ವಾ. ಆರತಿಯವರು ಮೈಸೂರಿನ ಅಕ್ಕನ ಮನೆಯಲ್ಲಿ PUC ಓದಿದರು. ಮೆಡಿಕಲ್ ಸೇರಲು ಬಹಳಷ್ಟು ಆಸೆ ಅವರಿಗೆ. ಅದು ದುಬಾರಿಯಾಗಿ ತಂದೆನೂ ಒಪ್ಪದೆ ಸಾಧ್ಯವಾಗದೆ ಹೋಯಿತು. ಕಥೆ ಹೇಳುವೆ ನನ್ನ ಕಥೆ ಹೇಳುವೆ. ಆರತಿಯವರು ತಮ್ಮ ಬಂಧು ಅಚ್ಚಯ್ಯನವರ ಆತ್ಮೀಯರಾಗಿಯೂ ಸಮೀಪದ ಗ್ರಾಮದವರಾಗಿ ಬಲ್ಲವರಾಗಿದ್ದಂತಹ ಪುಟ್ಟಣ್ಣನವರಲ್ಲಿ ಅಭಿನಯಿಸುವ ಅವಕಾಶವನ್ನು ಕೇಳಿ ಪಡೆದರು. ಹೀಗೆ 1969ರಲ್ಲಿ ತೆರೆ ಕಂಡ ಪ್ರಸಿದ್ಧವಾದ ಗೆಜ್ಜೆ ಪೂಜೆ ಚಿತ್ರದಲ್ಲಿ ನಾಯಕ ಗಂಗಾಧರ್ ಅವರ ತಂಗಿಯ ಪಾತ್ರದ ಮೂಲಕ ಚಿತ್ರರಂಗದಲ್ಲಿ ಕಾಣಿಸಿಕೊಂಡರು. 1970-71ರ ಅವಧಿಯಲ್ಲಿ ಕಸ್ತೂರಿ ನಿವಾಸ, ಶ್ರೀಕೃಷ್ಣ ಸತ್ಯಭಾಮ, ಪ್ರತಿಧ್ವನಿ, ಸಿಪಾಯಿ ರಾಮು, ಬಂಗಾರದ ಮನುಷ್ಯ, ಬಹದ್ದೂರ್ ಗಂಡು, ದಾರಿ ತಪ್ಪಿದ ಮಗ ಮುಂತಾದ ಅನೇಕ ರಾಜ್ಕುಮಾರ್ ಅವರ ಪ್ರಧಾನ ಭೂಮಿಕೆಯ ಚಿತ್ರಗಳಲ್ಲಿ ಪಾತ್ರವಹಿಸಿ ಜೈ ಎನಿಸಿಕೊಂಡವರು ಆರತಿಯವರು. ಮುಂದೆ ನಾಗರಹಾವು ಮೂಲಕ ಸಿನಿಮಾ ರಂಗದಲ್ಲಿ ನಡೆದ ತಿರುವು ಮಹತ್ವಪೂರ್ಣವಾದದ್ದು. ಒಂದು ರೀತಿಯಲ್ಲಿ ಇದು ಅವರ ಬದುಕಿನ ತಿರುವು ಕೂಡ ಹೌದು. ನಾಗರಹಾವು ಚಿತ್ರ ಪುಟ್ಟಣ್ಣ ಕಣಗಾಲ್ರವರಿಗೂ ಜೀವನದಲ್ಲಿ ಕೂಡ ಹಲವು ರೀತಿಯಲ್ಲಿ ವೈಶಿಷ್ಟ್ಯಮಯ ಚಿತ್ರ ಅಂತ ಹೇಳಬಹುದು. ಪುಟ್ಟಣ್ಣ ಕಣಗಾಲರು ಶರಪಂಜರ, ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಸಾಕ್ಷಾತ್ಕಾರ ಮುಂತಾದ ಮಹತ್ವವಾದ ಚಿತ್ರಗಳನ್ನು ನೀಡಿದರು. ನಾಗರಹಾವು ಚಿತ್ರದಲ್ಲಿ ಪುಟ್ಟಣ್ಣ ಕಣಗಾಲ್ ನೀಡಿದ ಪಾತ್ರ ಆರತಿ ರಾಮಾಚಾರಿಯ ಮೊದಲ ಪ್ರೇಮದ ಹುಡುಗಿಯಾಗಿ ಕರ್ಪೂರದ ಗೊಂಬೆ ನಾನು ಮಿಂಚಂತೆ ಬಳೆ ಬಂದೆ ನೀನು ಎಂದು ಮಿಂಚಿ ನಂತರದಲ್ಲಿ ವಿಭಿನ್ನ ರೀತಿಯಲ್ಲಿ ಇಡೀ ಚಿತ್ರರಂಗದ ಅಂತರಾತ್ಮವಾಗಿ ಪ್ರೇಕ್ಷಕರ ಹೃದಯದಲ್ಲಿ ನೆಲೆ ನಿಂತು ಬಿಡುತ್ತಾರೆ. ನಾಗರಹಾವು ಚಿತ್ರಕ್ಕಾಗಿ ಅಂದು ಪ್ರತಿಷ್ಠಿತ ಪಡೆದವರಲ್ಲಿ ಆರತಿ ಕೂಡ ಪ್ರಮುಖರು ಅಂತ ಹೇಳಬಹುದು. ಮುಂದೆ ಆರತಿಯವರಿಗೆ ಪುಟ್ಟಣ್ಣ ಕಣಗಾಲರ ಗರಡಿಯಲ್ಲಿ ಹಲವಾರು ಚಿತ್ರಗಳು ದೊರಕಿದವು. ಶುಭಮಂಗಳ, ಎಡಕಲ್ಲು ಗುಡ್ಡದ ಮೇಲೆ, ಉಪಾಸನೆ, ಬಿಳಿ ಹೆಂಡತಿ, ಧರ್ಮಸೆರೆ, ಕಥಾಸಂಗಮದ 3 ಕಥೆಯುಳ್ಳ ಮುನಿತಾಯಿ ಹಾಗೂ ಯಾವುದೇ ಕಲಾವಿದೆ ತನ್ನ ಜೀವಮಾನದಲ್ಲೊಮ್ಮೆ ಅಂತಹ ಅವಕಾಶ ಪಡೆದರೆ ಸಾಕು, ನಾನು ಧನ್ಯೆ ಎನ್ನುವಂತಹ ರಂಗನಾಯಕಿ. ಎಲ್ಲವೂ ಆರತಿಯವರ ಅಭಿನಯ ಸಾಮರ್ಥ್ಯವನ್ನು ಅಪೂರ್ವ ರೀತಿಯಲ್ಲಿ ಹೊರತರುವ ಮಹತ್ವದ ಚಿತ್ರಗಳು. ಈ ಮಧ್ಯೆ ಆರತಿಯವರು ಇತರ ನಿರ್ದೇಶಕರಿಂದ ಮೂಡಿಬಂದ ಪ್ರಸಿದ್ಧ ಚಿತ್ರಗಳಾದ ಶ್ರೀಕೃಷ್ಣ, ರುಕ್ಮಿಣಿ ಸತ್ಯಭಾಮ, ಸಿಪಾಯಿ ರಾಮು, ಹೊಂಬಿಸ್ಲು, ಮಾಗಿಯ ಕನಸು, ಪ್ರೇಮದ ಕಾಣಿಕೆ, ಪಾವನಗಂಗೆ, ಅನುರಕ್ತೆ, ಮುಳ್ಳಿನ ಗುಲಾಬಿ, ದೇವರ ಕಣ್ಣು ಹೀಗೆ ಹಲವಾರು, ಪ್ರೀತಿಸಿ ನೋಡು, ಸುವರ್ಣ ಸೇತುವೆ, ತಾಯಿಯ ಮಡಿಲಲ್ಲಿ ಚಲನಚಿತ್ರದ ಪಾತ್ರಗಳಲ್ಲಿ ನೀಡಿದ ಅಭಿನಯ ಅವರಿಗೆ ಕೌಟುಂಬಿಕ ಪಾತ್ರಗಳಿಗೆ ಹೇಳಿ ಮಾಡಿದಂತಹ ನಟಿ ಎಂಬ ಪ್ರಸಿದ್ಧಿಯನ್ನು ತಂದುಕೊಟ್ಟಿತು. ಇದಲ್ಲದೆ ವಸಂತಲಕ್ಷ್ಮಿ, ರಾಜಾನಂದ ರಾಜ, ದಾರಿ ತಪ್ಪಿದ ಮಗ, ನಾನಿರುವುದೇ ನಿನಗಾಗಿ, ಹೊಸ್ತಿಲು ಮೆಟ್ಟಿದ ಹೆಣ್ಣು, ಭಕ್ತ ಸಿರಿಯಾಳ, ಸತಿ ಸಕ್ಕುಬಾಯಿ ಹೀಗೆ ಹಲವಾರು ಜನಪ್ರಿಯ ಚಿತ್ರಗಳಲ್ಲಿ ಕೂಡ ಅವರು ನಟಿಸಿದ್ದರು. ಒಂದು ಕಾಲದಲ್ಲಿ ಆರತಿ ಮತ್ತು ಮಂಜುಳಾ 1-1.5 ದಶಕಗಳಲ್ಲಿ ಬಂದಂತಹ ಸಿಂಹಪಾಲು ಚಿತ್ರಗಳನ್ನು ಆಕ್ರಮಿಸಿಕೊಂಡು ಬಿಟ್ಟಿದ್ದರು. 1969 ವರ್ಷದಿಂದ 1987 ವರ್ಷದವರೆಗಿನ ಸುಮಾರು 18 ವರ್ಷದ ವೃತ್ತಿ ಜೀವನದಲ್ಲಿ ಆರತಿಯವರೇ ಅಭಿನಯಿಸಿದ ಚಿತ್ರಗಳು ಸುಮಾರು 100
ನೂರಕ್ಕೂ ಹೆಚ್ಚು. ಆರತಿಯವರು ನಿಷ್ಠೆಯಿಂದ ತನ್ಮಯತೆಯಿಂದ ಅಭಿನಯ ನೀಡಿದ್ದರು. ಪ್ರಸಿದ್ಧಪಡಿಸುವುದಕ್ಕಿಂತ ಅವರ ಕಲಾಜೀವನದ ಅಂಕುಡೊಂಕುಗಳು ಹೆಚ್ಚು ಕಾಣಿಸಿಬಿಡುತ್ತದೆ. ಚಿತ್ರರಂಗದ ಬದುಕು ಕೆಲವು ಪ್ರಸಿದ್ಧ ನಟರನ್ನು ಸುಖವಾಗಿ ಇಡಿಸಿದಷ್ಟು ನಟಿಯರನ್ನು, ಕಲಾವಿದೆಯರನ್ನು ಸುಖವಾಗಿಡಿಸಿದ್ದು ಕಡಿಮೆಯೇ. ಅಭಿನಯ ಅನ್ನೋದು ದೇವರು ನನಗೆ ಕೊಟ್ಟಿರೋ ವರ ಅಂತ ತಿಳ್ಕೊಂಡಿದ್ದೀನಿ. ಅದನ್ನ ನೀವಿಷ್ಟು ತುಚ್ಛವಾಗಿ ಹಂಗಿಸಿ ಮಾತಾಡಿದ್ರೆ. ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ಚಿತ್ರರಂಗವು ಒಳಗೊಂಡಂತಹ ಹಲವು ಕಲಾವಿದೆಯರ ನಿದರ್ಶನಗಳು ನಮ್ಮ ಮುಂದಿವೆ. ಆರತಿಯವರು ಕೂಡ ತಮ್ಮದೇ ಆದ ಪ್ರವಾಹದಲ್ಲಿ ಈಜಿದಂಥವರು. ಹಲವು ವರ್ಷ ವಿದೇಶ ಎಂಬ ಅಜ್ಞಾತವಾಸದಲ್ಲಿದ್ದು ಪುನಃ ಇಲ್ಲಿಗೆ ಬಂದು ಮಿಠಾಯಿ ಮನೆ ಎಂಬ ಪ್ರಶಸ್ತಿ ಪಡೆದ ಚಿತ್ರ ನಿರ್ದೇಶಿಸಿ ನಿರ್ಮಿಸಿದವರು. ನನ್ನನ್ನೇ ಮರೆತೆ